ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಕೆಟ್ಟು ಹೋದ ಬಸ್ಗಳನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು. ಆದ್ರೆ ಅಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಯಾವುದೇ ಸುರಕ್ಷತಾ ನಿಯಮ ಪಾಲಿಸದೆ ಅಪಾಯಕಾರಿಯಾಗಿ ಬಿಡಿ ಭಾಗಗಳನ್ನ ವಿಲೇವಾರಿ ಮಾಡಲಾಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಕಾರ್ಮಿಕರ ಜೀವಕ್ಕೆ ಗಂಡಾಂತರವಿದೆ. ಹಾಗಾದ್ರೆ ಈ ಸ್ಟೋರಿ ನೀವೇ ನೋಡಿ. ಯಾದಗಿರಿ ನಗರದ ಮುಂಡರ್ಗಿ ರಸ್ತೆ ಮಾರ್ಗದಲ್ಲಿ ಕೆಟ್ಟು ಹೋದ ಬಿಡಿ ಭಾಗಗಳ ವಿಲೇವಾರಿಯಲ್ಲಿ ನಿಯಮ ಉಲ್ಲಂಘನೆ. ಅಪಾಯಕಾರಿ ಸಿಲಿಂಡರ್ಗಳ ಬಳಕೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂತೆ ಆಗ್ರಹ. ತಪ್ಪಿತಸ್ಥ ಟೆಂಡರ್ದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಹೌದು, ಸರ್ಕಾರದ ಕೆಟ್ಟು ಹೋದ ಬಸ್ಗಳನ್ನ ವಿಲೇವಾರಿ ಮಾಡಲು ಟೆಂಡರ್ ಪಡೆದ ಟೆಂಡರ್ದಾರರು ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಕಲ್ಯಾಣ ಕರ್ನಾಟಕದ ಸಾರಿಗೆ ನಿಗಮದ ಕೆಟ್ಟು ಹೋದ ಬಸ್ಗಳನ್ನ ವಿಲೇವಾರಿ ಮಾಡಲು ಶಿವಮ್ಮ ಡಿಸ್ಪೋಸಲ್ ಸಂಸ್ಥೆಯು ಟೆಂಡರ್ ಪಡೆದಿದೆ. ನಿಯಮಬದ್ಧವಾಗಿ ಸುರಕ್ಷಿತ ಹಾಗೂ ಕಾರ್ಮಿಕರ ಸುರಕ್ಷತಾ ಕ್ರಮ ಪರಿಸರಕ್ಕೆ ತೊಂದರೆಯಾಗದಂತೆ ಕೆಟ್ಟು ಹೋದ ಬಸ್ಗಳ ವಿಲೇವಾರಿ ಮಾಡಬೇಕು. ಆದ್ರೆ ಖಾಸಗಿ ಜಾಗದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಯಾವುದೇ ಸುರಕ್ಷತಾ ಕ್ರಮ ವಹಿಸದೆ ಅಪಾಯಕಾರಿಯಾಗಿ ಸಿಲಿಂಡರ್ ಬಳಕೆ ಮಾಡಿ ಬಿಡಿ ಭಾಗಗಳ ವಿಲೇವಾರಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಟೆಂಡರ್ ಸಂಸ್ಥೆ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಸಿಲಿಂಡರ್ ಬಳಕೆ ಮಾಡಿ ಬಿಡಿ ಭಾಗಗಳ ಕಟ್ ಮಾಡ್ತಿದ್ದಾರೆ. ಮಾನವ ಜೀವಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಿದ್ದಾರೆ. ಅದೇ ರೀತಿ ಬಸ್ ಬಿಡಿ ಭಾಗಗಳ ಪಾರ್ಟ್ನ ಕೆಮಿಕಲ್ ಹಾಗೂ ಇನ್ನಿತರೆ ವಸ್ತುಗಳಿಂದ ಪರಿಸರಕ್ಕೆ ಧಕ್ಕೆಯಾಗ್ತಾ ಇದೆ. ವಿಲೇವಾರಿ ಮಾಡುವ ಸ್ಥಳದ ಸಮೀಪದಲ್ಲಿಯೇ ಖಾಸಗಿ ಕಾಲೇಜು ಇದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಮುಂದೆ ಏನಾದ್ರೂ ಅನಾಹುತವಾದ್ರೆ ಯಾರ್ ಹೊಣೆ? ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಿಯಮಬದ್ಧವಾಗಿ ವಿಲೇವಾರಿ ಮಾಡುವಂತೆ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಇವತ್ತು ಯಾದಗಿರಿ ತಾಲೂಕಿನಲ್ಲಿ ಬರುವಂತ ಮುಂಡ್ರಿಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಇವತ್ತೇನು KSRTCಯಿಂದ ಹಳೆ ಬಸ್ಸುಗಳನ್ನು ಟೆಂಡರ್ ಏನು ಕೊಟ್ಟಿದ್ದಾರಲ್ಲ, ಇವತ್ತು ಅಲ್ಟ್ರಾಟೆಕ್ ಹೈದರಾಬಾದವರು ಮತ್ತು ಶಿವಮ್ ವಾಲಿಯಾರ್ ಅಂತೇಳಿ ಮಧ್ಯಪ್ರದೇಶ ಮತ್ತು ಇನ್ನೊಂದು 7 ಸ್ಟಾರ್ ಅಂತೇಳಿ ಉತ್ತರ ಪ್ರದೇಶ, 3 ಕಂಪನಿಗೆ ಟೆಂಡರ್ ಆಗಿದ್ದು, ಆ ಟೆಂಡರ್ದ ನಿಯಮದ ಪ್ರಕಾರ RBSF ಆ್ಯಕ್ಟ್ ಪ್ರಕಾರ ಇಲ್ಲಿಂದ ಬಸ್ಸುಗಳನ್ನು ತೊಗೊಂಡು ಹೋಗೋಂಥ ಕೆಲಸ ಅಷ್ಟೇ ಅವು ಟೆಂಡರ್. ಇಲ್ಲಿ ಯಾವುದೇ ಕಾರಣಕ್ಕೆ ಕ್ರ್ಯಾಪ್ ಮಾಡೋದಾಗಲಿ ಬಸ್ಸುಗಳು ಮುರಿಯೋಂಥದ್ದಾಗಲಿ ಯಾವುದೇ ಕಾರಣಕ್ಕಿಲ್ಲ. ಆದರೆ ಅದೆಲ್ಲನೂ ಗಾಳಿಗೆ ತೂರಿ ಟೆಂಡರ್ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ಯಾವುದೇ ಅಧಿಕಾರಿಗಳು ಕೇಳಲ್ಲ ಅಂಥೇಳಿ ಇದನ್ನೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿ ಪೊಲ್ಯೂಷನನ್ನು ಬಿಟ್ಟು ಈ ಏರಿಯಾಗಳನ್ನು ಹಾಳು ಮಾಡಿ ಜನರಿಗೆ ಒಂದು ರೋಗಗಳಾಗಂಥದ್ದು. ಪಕ್ಕದಲ್ಲೇ ಶಾಲೆಗಳಿದ್ದಾವೆ, ಬ್ಲಾಸ್ಟ್ ಆಗೋಂಥ ಸಿಲಿಂಡರ್ಗಳು, ಗ್ಯಾಸ್ಗಳು, ವಸ್ತುಗಳು ಬ್ಲಾಸ್ಟ್ ಆಗೋಂಥ ಬಳಸ್ತಾ ಇದ್ದಾವೆ. ಇವೆಲ್ಲನೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೊಗೊಳಕ್ಕೆ ಮುಂದಿಲ್ಲ. ಆದ್ರೂ ನಾವು ಪೊಲ್ಯೂಷನ್ದವರು ಇವ್ರ ಮ್ಯಾಗ ನವಂಬರ್ ತಿಂಗಳು 21ನೇ ತಾರೀಕು FR ಮಾಡಿದ್ದಾರೆ ಇವು ಕಂಪ್ನಿಗಳ ಮ್ಯಾಗ. ಆದರೂ ಕೂಡ ಇವ್ರು ನಿಲ್ಲಿಸ್ತಾ ಇಲ್ಲ. ಕೂಡಲೇ ಇಂಥವ್ರನ್ನ ಲೈಸೆನ್ಸ್ಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದು KSRTC ಕೂಡ ಟೆಂಡರ್ಗಳಲ್ಲಿ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಅವ್ರಿಗೆ ಕೂಡ ಇವ್ರಿಗೇನು ಕಪ್ಪು ಪಟ್ಟಿಯಲ್ಲಿ ಸೇರ್ಸೋಕ್ಕೆ ಯಾವ ನಿಯಮಗಳು ಇದೆ ಅವನ್ನೆಲ್ಲ ಹಚ್ಚಿ ಬರೆದು ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಇವ್ರ ಮ್ಯಾಗ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಪೊಲೀಸ್ ಅಧಿಕಾರಿಗಳನ್ನ ತಡೆಯಲು ಮುಂದಾಗಬೇಕು. ಇವ್ರಿಗೆ ಯಾವುದು ಇವ್ರನ್ನ ಇಷ್ಟೆಲ್ಲ ಆದ್ರೂ ನಿಂದಿಸ್ತಾ ಇಲ್ಲ ಅಂತಂದ್ಮ್ಯಾಗ ಇನ್ನೂ 2-3 ಕೇಸ್ ಹಾಕಿ ಕಾನೂನುಬದ್ಧವಾಗಿ ಕ್ರಮ ತಗೋಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಮಲ್ಲಣ್ಣಗೌಡ ಕಾಮ್ರೆಡ್ಡಿ, ಯಶಸ್ವಿ ಟಿವಿ ನ್ಯೂಸ್, ಯಾದಗಿರಿ.